ನನ್ನ ಹೆಸರು ಹನ್ವಿ. ನಾನು ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಲಟ್ಟಾಡಿಯಲ್ಲಿ 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಕರ್ನಾಟಕ ರಾಜ್ಯ ಶಿಕ್ಷಕರ ಪ್ರತಿಭಾ ಪರಿಷತ್ ಹರಿ ಮೈಸೂರು ನಲಿಕಲಿ ಸಮಿತಿಯಿಂದ ಏರ್ಪಡಿಸಿರುವ ರಾಜ್ಯ ಮಟ್ಟದ ಶಾರ್ಟ್ ವಿಡಿಯೋ ಕಥಾ ಸ್ಪರ್ಧೆಗೆ ನನ್ನದೊಂದು ಚಿಕ್ಕ ಕತೆ. ಒಂದು ಪುಟ್ಟ ಗ್ರಾಮವಿತ್ತು. ಆ ಗ್ರಾಮದಲ್ಲಿ ರಾಮು ಅಂತ ಒಬ್ಬ ರೈತನಿದ್ದ. ಆ ರೈತನಿಗೆ 3 ಹೆಣ್ಣು ಮಕ್ಕಳಿದ್ದರು. ಅವರ ಹೆಸರು ಸೀತಾ, ಗೀತಾ, ವನಿತಾ. ಸೀತಾ ಎನ್ನುವಳು ತುಂಬ ಸತ್ಯವಂತೆ ಆಗಿದ್ದಳು. ಗೀತಾ ತುಂಬ ಜೋರು. ವನಿತಾ ತುಂಬ ಸುಳ್ಳು ಹೇಳುವುದು. ರೈತನು ದಿನಾಲು ಹೊಲಕ್ಕೆ ಕೆಲಸಕ್ಕೆ ಹೋಗುತ್ತಿದ್ದನು. ರೈತನು ಕೆಲಸವನ್ನು ಮುಗಿಸಿಕೊಂಡು ಮನೆಗೆ ಬಂದಾಗ ನೀರು ತೆಗೆದುಕೊಂಡು ಬಾ ಎಂದು ತನ್ನ ಮಕ್ಕಳಿಗೆ ಹೇಳಿದನು. ವನಿತಾ ನನಗೆ ಹುಷಾರಿಲ್ಲ ಎಂದು ಸುಳ್ಳು ಹೇಳಿದಳು. ಗೀತಾ ಜೋರಾಗಿ ನನಗೆ ಅರ್ಜೆಂಟಾಗಿ ಎಲ್ಲಿಗೋ ಹೋಗಲಿಕ್ಕೆ ಇದೆ ಎಂದು ಹೇಳಿ ಹೋದಳು. ತುಂಬ ಪಾಪದ ಸೀತಾ ಅಪ್ಪನಿಗೆ ನೀರು ತಂದು ಕೊಟ್ಟಳು. ಸೀತಾ ಹೊಲದಲ್ಲಿ ತಂದೆಯ ಕೆಲಸ ಮಾಡಲು ಸಹಾಯ ಮಾಡುತ್ತಿದ್ದಳು. ವನಿತಾ ಯಾವುದೇ ಸಹಾಯ ಮಾಡುತ್ತಿರಲಿಲ್ಲ. ಗೀತಾ ಊರಿನವರು ಏನಾದರೂ ಕೇಳಿದಾಗ ಉತ್ತರವೇ ಕೊಡುತ್ತಿರಲಿಲ್ಲ. ಯಾರಿಗೂ ಬೆಲೆ ಕೊಡುತ್ತಿರಲಿಲ್ಲ. ವನಿತಾ ಸುಳ್ಳು ಹೇಳುವುದೇ ಅದೇ ಹಾಸ್ಯವಾಗಿದೆ. ಒಮ್ಮೆ ಸೀತಾ, ಗೀತಾ, ವನಿತಾ 3 ಜನ ಸೇರಿಕೊಂಡು ತಂದೆಯ ಹೊಲಕ್ಕೆ ಹೋದರು. ಹೊಲದಲ್ಲಿ ಒಂದು ಹಾವನ್ನು ನೋಡಿದ ಗೀತಾ, ವನಿತಾ ಇಬ್ಬರೂ ಗಾಬರಿಗೊಂಡರು. ಗೀತಾ, ವನಿತಾ ಎಲ್ಲರನ್ನೂ ಕೂಗಿ ಕರೆದರೆ ಊರಿನವರು ಯಾರೂ ಬರಲಿಲ್ಲ. ಆದರೆ ಸೀತಾ ಹಾವು ಇದೆ ಎಂದು ಊರಿನವರನ್ನು ಕರೆದಾಗ ಎಲ್ಲರೂ ಒಗ್ಗಟ್ಟಾಗಿ ಬಂದರು. ಈ ಕಥೆಯ ನೀತಿ ಏನೆಂದರೆ, ನಾವು ಸುಳ್ಳು ಹೇಳಬಾರದು. ಗುರು ಹಿರಿಯರಿಗೆ ಗೌರವ ಕೊಡಬೇಕು. ಧನ್ಯವಾದಗಳು.